ಏನು ಮಾಡೋದು ಅಲ್ಲೇ ಗರಿ ಮೇಯ್ತಾವ ಹ್ಞೂ ಈ 19 ಕಾಲನೂ ಉತ್ಸವ ಬನ್ನಿ ಇದೇ ಇಲ್ಲ ನೀನು ಕೊಚ್ಚಬೇಡ ರಾಕೇಶ್ ಚೆನ್ನಾಗಿದ್ದೀರಾ? ಹಾಂ ಚೆನ್ನಾಗಿದೆ. ಯಾವ ಊರು ನಿಮ್ಮದು? ಒಂದು ಪ್ರಸನ್ನಾಚಾರಿ ಪಾಳ್ಯ ಇಲ್ಲೇ ಪಕ್ಕದಲ್ಲೇ. ಒಂದು 2 ಕಿಲೋಮೀಟ್ರ್ ಆಗುತ್ತಾ? ಹಾಂ 2 ಕಿಲೋಮೀಟ್ರ್ ಆಗುತ್ತೆ. ಇವಾಗ ಓರಿ ಕ್ರಾಸ್ ಮಾಡ್ಸೋಕ್ಕೆ ಹಸುನ ಹಾಕೊಂಬಂದಿದ್ರಿ? ಹೌದು. ರಾತ್ರಿ ಬಂದಿದ್ದ ಫಲ ಇವತ್ತಾ ಬೆಳಗ್ಗೆನಾ? ಇಲ್ಲ, ಇವಾಗ ಒಂದು ಮಧ್ಯಾಹ್ನ 12 ಗಂಟೆಗೆ ಬಂದಿರೋದು. ಹಾಂ ಹಾಂ. ಆಮೇಲೆ ಕರು ಹಾಕಿ ಎಷ್ಟು ದಿನ ಆಗಿದೆ? ಅದೇ 3 ತಿಂಗಳಾಗಿದೆ. 3 ತಿಂಗಳಾಗಿದೆ. ಓರ್ಗರನ್ನ ಹಾಂ, ಓರ್ಗರ್. ಕೆಲಸನ ಮಾಡ್ತೀರಾ ಈ ಹಸುವಲ್ಲಿ? ಹಾಂ ಸರ್, ಇದು ಪರ್ಪಸ್ ನಮಗೆ ಕೆಲಸ ಪ್ಲಸ್ ಬ್ರೀಡಿಂಗ್. ಹಾಂ, ಬ್ರೀಡಿಂಗು. ಇದರಲ್ಲಿ ಒಳ್ಳೆ ಓರಿ ಇದೆ, ಅಲ್ಲಿ ಕೊಡಿಸ್ತೀರಾ? ಓಡಾಡ್ತೀವಿ ಒಂಚೂರು. ಇವಾಗ ಇನ್ನೊಂದು ಹಸು ಇದ್ರ ಜೊತೆದು ಅದು ಫಲ ಆಗಿದೆ ಸರ್. ಫಲ ಆಗಿದೆ. ಎಷ್ಟು ತಿಂಗಳು ಫಲ? ಅದು 6.5 ತಿಂಗಳಾಗಿದೆ. ಇದೇ ಊರಿಗ ಅಥವಾ? ಇಲ್ಲ, ಅದು ನಮ್ಮ ಸ್ನೇಹಿತರ ಹತ್ರ ಇತ್ತು. ಹಾಂ ಹಾಂ. ಅದು ಬಂದು ಇವ್ರದ್ದು ಫಲ ಆಗೈತೆ. ಗೊಲ್ರು ದೊಡ್ಡ ದಾಸಪ್ಪ ಅವ್ರದ್ದು ಚಿಕ್ಕವರಿ ಒಂದು. ಹಾಂ ಹಾಂ ಹಾಂ. ಯಾವುದೋ ಏಳ್ಗಳ್ಳಿ ಯಗ್ನೂರ್ ಬ್ಲಡ್ ಲೈನೇ ಯಾವುದೋ. ಹಾಂ, ಅವ್ರದ್ದು ದೊಡ್ಡೋರಿನೂ ಯಗ್ನೂರ್ ಬ್ಲಡ್ ಲೈನ್ ಅಲ್ಲ? ದೊಡ್ಡದಲ್ಲ ಸರ್, ಚಿಕ್ಕದು ಒಂದು ಮೊನ್ನೆ ಮಾರ್ಬಿಟ್ರದು. ಹಾಂ ಹಾಂ ಹಾಂ. ಯಗ್ನೂರು ಅಂತ ಇಟ್ಕೊಂಡಿದ್ರು ಅಷ್ಟು. ಅಲ್ಲ, ಈಗ ಇರೋದು ಯಗ್ನೂರ್ ಬ್ಲಡ್ ಲೈನ್ ಅನಿಸುತ್ತೆ. ಅದು ಗೊತ್ತಿಲ್ಲ ಸರ್. ಯಗ್ನೂರ್ ಬ್ಲಡ್ ಲೈನ್ ಅದು. ಅಲ್ಲ, ನಿಮಗೆ ತುಂಬ ಕ್ರೇಜ್ ಇಲ್ಲ ಹಳ್ಳಿಕರ ಬಗ್ಗೆ. ಸ್ನೇಹಿತರೆಲ್ಲ ಸೇರಿ ಎಲ್ಲ ನಿಮ್ಮ ಸ್ನೇಹಿತರೆಲ್ಲ ಸುಮಾರು ಜನ ಇದ್ದಾರೆ ಹಸುಗಳು ಕಟ್ಟಿರೋರು. ಹಾಂ, ಸಿಗೇಳಿ ಚೇತನ್ ಅವರು, ಸಂದೀಪ್ ಅಣ್ಣ, ಉಮೇಶ್ ಅಣ್ಣ, ಅವರೇ ಇನ್ಸ್ಪಿರೇಷನ್. ಹೌದಾ? ಆಯ್ತು, ಓಕೆ.